ನಿಮ್ಮ ದೀಪಿಕಾ ಕನಕಾಪುರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್. ಸೊ ನಾನಿವತ್ತು ನಮ್ಮ ಮನೆ ಹತ್ರ ಇರೋ ಒಂದು ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೆ. ಏನಕ್ಕೆ ಈ ಪಾರ್ಕ್ ಮೇಲೆ ಒಂದು ವ್ಲಾಗ್ ಮಾಡಬಾರ್ದು ಅನ್ನಿಸ್ತು. ನೀವು ನನ್ನ ಶಾರ್ಟ್ ವಿಡಿಯೋ ನೋಡಿದರೆ ಈ ಪಾರ್ಕ್ನ ಹೊರಗಡೆಯಿಂದ ನೋಡಿರ್ತೀರ, ಒಳಗಡೆಯಿಂದ ಹೇಗಿದೆ ಅಂತ ಇವಾಗ ತೋರಿಸ್ತೀನಿ ಬನ್ನಿ. ಇಲ್ಲಿ ಎಂಟ್ರೆನ್ಸಲ್ಲೇ ಪುಟ್ಟು ಗಣೇಶ ಇತ್ತು. ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಮುಂದೆ ಹೊರಟೆ. ಸೊ ಅಲ್ಲಿ ಒಬ್ಬರು ತಾತ ಎಲ್ಲನೂ ಕ್ಲೀನ್ ಮಾಡ್ತಿದ್ರು. ಏನಕ್ಕೆ ಇವತ್ತು ಯಾರೂ ಬಂದಿರಲಿಲ್ಲ ಅಂತ ನನಗೆ ಗೊತ್ತಿಲ್ಲ, ಒಬ್ಬರು ಕಾಣಿಸ್ತಿರ್ಲಿಲ್ಲ. ಸೊ ನಾನು ಹೋಗಿದ್ದು ಮಾರ್ನಿಂಗ್ 9 o'clock ಹೋಗಿದ್ದ, ಬಟ್ ಯಾರೂ ಇನ್ನೂ ಬಂದಿರಲಿಲ್ಲ. ಸೊ ತಾತ ನಾನು ವಿಡಿಯೋ ಮಾಡೋದು ನೋಡಿ ಏನಕ್ಕೆ ಫೋಟೋ ತೆಗಿತಿದ್ದೀಯಮ್ಮ ಅಂತ ಕೇಳಿದ್ರು. ಇಲ್ಲೇನಿಲ್ಲ ತಾತ, ನಾನು ವ್ಲಾಗ್ ಮಾಡ್ತಿದ್ದೀನಿ ಅಂತ ಹೇಳಿದೆ. ಇಲ್ಲೊಬ್ಬರು ಅಂಕಲ್ ವೆಂಕಟೇಶ್ವರ ಮೂರ್ತಿ ಇರೋ ಥರ ಪೋಸ್ ಕೊಟ್ಕೊಂಡು ಮಲ್ಕೊಂಡಿದ್ರು. ಅವ್ರದ್ದು ಒಂದು ಶಾರ್ಟ್ ತೊಗೊಂಡು ನಾನು ಮುಂದೆ ಹೊರಟೆ. ಸೊ ಇಲ್ಲಿ ಸುಮಾರು ಬೇಜಾನ್ ಮೆಮೊರೀಸ್ ಇದೆ ಫ್ರೆಂಡ್ಸ್. ನಾನು 4 months ಬ್ಯಾಕ್ ಇಲ್ಲಿ ವಾಕಿಂಗ್ ಮಾಡೋಕ್ಕೆ ಬರ್ತಿದ್ದೆ, ನಾನು ಹಾಲಿಡೇಸ್ ಇದ್ದಾಗ. ಸೊ ಇವಾಗ ನಾನು ಕಾಲೇಜ್ ಸ್ಟಾರ್ಟ್ ಆದಾಗಿಂದ ಇಲ್ಲಿ ಬರ್ತಾ ಇಲ್ಲ. ಇವಾಗ ಕಾಲೇಜ್ ನಾನು ಹಾಸ್ಟೆಲಲ್ಲಿ ಇರೋದಲ್ವ. ಸೊ ಮನೆಗೆ ಬಂದಾಗ ಅವಾಗವಾಗ ಈ ಕಡೆ ಬರ್ತಿದ್ದೆ, ಬಟ್ ಪಾರ್ಕ್ ಒಳಗಡೆ ಬಂದಿದ್ದು ತುಂಬ ದಿನಗಳಾದಮೇಲೆ ಬಂದೆ. ಸೊ ಎಲ್ಲನೂ ನೋಡಿ ಮತ್ತೆ ಮೆಮೊರೀಸ್ ನೆನಪಿಗೆ ಬರ್ತಿತ್ತು. ಇಲ್ಲಿ ಸಿಕ್ಕಿರೋ ಅಂಕಲ್ ಆಂಟಿ ಆಗಿರಲಿ, ಅಜ್ಜ ತಾತ ಆಗಿರಲಿ, ಎಲ್ಲ ಚೆನ್ನಾಗಿದ್ದರು. ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು, ಕೇಳ್ತಿದ್ರು ನೀವೆಲ್ಲಿಂದ ಬಂದಿರೋದು, ಏನು ಓದ್ತಿದ್ದೀಯಾ ಅಂತ. ಫಸ್ಟ್ ನಮ್ಮ ಕಾನ್ವರ್ಸೇಷನ್ ಹೀಗೆ ಸ್ಟಾರ್ಟ್ ಆಗಿದ್ದು. ಆಮೇಲೆ ಎಂಡ್ ಬರ್ತಾ 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 ತುಂಬ ಫ್ರೆಂಡ್ಸ್ ಥರ ಆಗೋಗಿದ್ರು ಎಲ್ಲರೂ. ಇಲ್ಲಿ ವಾಶ್ರೂಮ್ ಫೆಸಿಲಿಟೀಸ್ ಇದೆ, ವಾಟರ್ ಫೆಸಿಲಿಟೀಸ್ ಇದೆ. ಸೊ ಜಿಮ್ ಮಾಡೋರಿಗೆ ಎಕ್ವಿಪ್ಮೆಂಟ್ಸ್ ಇದೆ, ಮತ್ತು ತುಂಬ ಥರದ ಐಟಮ್ಸು ಇಲ್ಲಿದೆ. ನಾವು ಜಿಮ್ ಮಾಡ್ಬೋದು. ಮತ್ತು ಇಲ್ಲಿ ತುಂಬ ಜನ ಬರ್ತಿದ್ರು. ಇದು ಸದಾಶಿವ ನಗರದಲ್ಲಿರೋದು. ಸೊ ಇಲ್ಲಿ ನಾನು ಇವಾಗಲೇ ಹೇಳ್ದಲ್ಲ, ನಿಮಗೆ ಎಕ್ಸಸೈಸ್ ಮಾಡೋದಿದ್ರು ಇಲ್ಲಿ ಬಂದು ಮಾಡ್ಬೋದು. ತುಂಬ ಜನ ತಾತಂದರು ಇಲ್ಲಿ ಬಂದು ಯೋಗಾಸನ ಮಾಡ್ತಿದ್ರು. ನಾನು ಮೊದಲು ತೋರಿಸಿದ್ನಲ್ಲ ಅಲ್ಲೆಲ್ಲ ಕೂತ್ಕೊಳ್ತಾರೆ ಅಂತ, ಅಲ್ಲ ಆ್ಯಕ್ಚುಲಿ ಯೋಗಾಸನ ಮಾಡ್ತಿದ್ರು ಎಲ್ಲರೂ. ಸೊ ಇವತ್ತು ಏನಕ್ಕೆ ಬಂದಿರಲಿಲ್ಲ ಗೊತ್ತಿಲ್ಲ, ಮೇ ಬಿ ನಾನು ಲೇಟಾಗಿ ಬಂದಿದ್ದೆ ಅನಿಸುತ್ತೆ. ನಾನು ಇಲ್ಲೇ ಕೂತ್ಕೊಂಡು ವೇಟ್ ಮಾಡ್ತಿದ್ದೆ. ಆ ಸೈಕ್ಲಿಂಗ್ ತುಂಬ ಜನ ಇರ್ತಿದ್ವಿ ಅಲ್ವಾ. ಸೊ ಸೈಕ್ಲಿಂಗಿಗೆ ವೇಟ್ ಮಾಡಬೇಕಿರ್ತಿತ್ತು, ಒಂದು 10 minutes 15 minutes. ಸೊ ಇದೆ. ಸೊ ನಾನು ಇವತ್ತು ಮಾಡಲಿಲ್ಲ, ಏನು ಸುಮ್ಮನೆ ಒಂದೊಂದು ಶೂಟನ್ನ ತೊಗೊಂಡು ಬರ್ತಿದ್ದೆ. ಮತ್ತು ಇನ್ನೊಂದು ಏನು ಹೇಳಬೇಕು ಅಂದರೆ ಫ್ರೆಂಡ್ಸ್, ಎಲ್ಲರೂ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಹಾಗೆ ಅದ್ರ ಜೊತೆ ಕಮೆಂಟು ಮಾಡಿ. ಈ ಥರ ವಿಡಿಯೋ ಮಾಡಿದ್ರೆ ಹೇಗಿರುತ್ತೆ, ಆ ಥರ ವಿಡಿಯೋ ಮಾಡಿದ್ರೆ ನಿಮಗೆ ನನಗೆ ಯಾವ ವಿಡಿಯೋನಲ್ಲಿ ನೋಡೋಕೆ ಇಷ್ಟ ಆಗುತ್ತೆ. ಮತ್ತು ಏನಾದರೂ ಚಾಲೆಂಜಸ್ ಇದ್ದರೆ ಕೊಡಿ, ನಾನು ಮಾಡೋಕ್ಕೆ ನನ್ನ ಕೈನಿಂದ ಆದರೆ ನಾನು ಸಾಧ್ಯ ಆದರೆ ನಿಜ ಟ್ರೈ ಮಾಡ್ತೀನಿ. ಸೊ ಇದರಿಂದ ನನಗೂ ಅರ್ಥ ಆಗುತ್ತೆ, ನನ್ನ ಸಬ್ಸ್ಕ್ರೈಬರ್ಸು ನನ್ನ ವ್ಯೂವರ್ಸ್ ಏನು ನೋಡಬೇಕು ಅಂತ ಇಷ್ಟಪಡ್ತಿದ್ದಾರೆ. ಈ ಥಂಬ್ನೇಲಲ್ಲಿ ತೋರಿಸಿರೋ ಪ್ರಕಾರ ನಾನು ನಿಮಗೆ ನನ್ನ ನ್ಯೂ ಫ್ರೆಂಡ್ನ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ದೆ. ನನ್ನ ನ್ಯೂ ಫ್ರೆಂಡ್ ಇಲ್ಲಿ ಕಾಣ್ತಾ ಇದೆ ನೋಡಿ, ಅಳಿಲು. ಇದು ಇಲ್ಲಿ ನನ್ನ ನ್ಯೂ ಫ್ರೆಂಡ್ಸು. ಅಲ್ಲಿ ನಾನು ಅವಾಗ 4 months ಬ್ಯಾಕ್ ಬರ್ತಿದ್ನಲ್ಲ, ಅವಾಗ ತುಂಬ ಇರ್ತಿತ್ತು. ಇವಾಗ ಏನಕ್ಕೋ ಒಂದೇ ಒಂದು ಕಾಣಿಸ್ತು, ಅದು ನನ್ನ ಕ್ಯಾಮ್ರಾನ ನೋಡಿ ಓಡಿ ಹೋಯಿತು. ಮತ್ತು ಹಂಗೆ ಇಲ್ಲೊಬ್ರು ಅಂಕಲ್ ಕುತ್ಕೊಂಡು ನಿದ್ದೆ ಮಾಡ್ತಿದ್ರು. ಪಾಪ ವಾಕಿಂಗ್ ಮಾಡಿ ಸುಸ್ತಾಗಿರುತ್ತೆ ಅನಿಸುತ್ತೆ, ಅದಕ್ಕೆ ಅಂಕಲ್ ಕುತ್ಕೊಂಡು ನಿದ್ದೆ ಮಾಡ್ತಿದ್ರು. ಸೊ ಅಳಿಲ್ನ ನಾನು ಬಾಯಿ ಹೇಳಿ ಮಾಡೋಣ ಜೋಕಾಲಿ ಹೇಳೋಕ್ಕೂತು ತುಂಬ ದಿನ ಆಗಿತ್ತು. ಸೊ ನಾನು ಜೋಕಾಲಿಯಲ್ಲಿ ಕುತ್ಕೊಂಡು ಆಟ ಆಡ್ತಿದ್ದೆ. ನಾನು ಚಿಕ್ಕ ವಯಸ್ಸಿನಲ್ಲಿರುವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ವಿ, ಅಂದರೆ ನಮ್ಮ ಅಮ್ಮನ ಮನೆಗೆ ಹೋದಾಗ ಅಲ್ಲಿ ನಮ್ಮ ಸಿಬ್ಲಿಂಗ್ಸ್ ಎಲ್ಲ ಬರ್ತಿದ್ರು. ಅವ್ರ ಜೊತೆ ಎಲ್ಲ ತುಂಬ ಆಟ ಆಡ್ತಿದ್ದೆ, ತುಂಬ ಎಂಜಾಯ್ ಮಾಡ್ತಿದ್ವಿ. ನಮ್ಮ ಅಜ್ಜಿ ಕತೆ ಹೇಳ್ತಿದ್ರು. ಸೊ ನಾನು ನಮ್ಮ ಊರಿಗೆ ಹೋದಾಗ ನಿಮಗೆ ನಮ್ಮ ಅಜ್ಜಿ ಕತೆ ಹೇಳೋದು ಎಲ್ಲವನ್ನೂ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ಸೊ ನಾನು ಉಯ್ಯಾಲೆನ ಆಡ್ತಾ ಇದ್ದೆ, ನನ್ನ ಮೆಮೊರೀಸ್ನ ನೆನಪಿಸ್ಕೊಳ್ತಾ ಇದ್ದೆ. ಅದಾದಮೇಲೆ ಗೊತ್ತಾಯಿತು ತುಂಬ ಲೇಟ್ ಆಗ್ತಿದೆ ಅಂತ, ಮತ್ತೆ ಮನೆ ಕಡೆ ಹೊರಟೆ. ಸೊ ಇವಾಗ ವಿಡಿಯೋ ಮುಗಿಸೋ ಸಮಯ ಬಂದುಬಿಡ್ತು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಮತ್ತೆ ನಾನು ನಿಮಗೆ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಬರ್ತೀನಿ. ಅಲ್ಲಿವರೆಗೂ ನೀವು ಹೀಗೆ ನನ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಬಾಯ್.